ಹಲೋ ವೀಕ್ಷಕರೇ, ಲೈಫ್ ಲೆಸನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಪ್ರಿಯ ಬಂಧುಗರೇ, ಮಹಾಪುರುಷರು, ಶಿವಭಕ್ತರು ಅಥವಾ ಜ್ಞಾನಿಗಳ ವಿಚಾರಗಳು ನಮ್ಮ ಮನಸ್ಸಿಗೆ ನೆಲೆಯಾಗಬೇಕಾದರೆ ಉದಾಹರಣೆಗಳ ಮೂಲಕ ದೊರೆಯುವ ಶಿಕ್ಷಣ ಅತ್ಯಂತ ಪರಿಣಾಮಕಾರಿ. ಆದರೆ ಈಗಿನ ಕಾಲದಲ್ಲಿ ಜನರ ಮನಸ್ಸು ತುಂಬಾ ಚಂಚಲ, ಬೇಸರ, ಆಲಸ್ಯ, ನಿರಾಸಕ್ತಿ ಇತ್ಯಾದಿಗಳು ಹೆಚ್ಚಾಗಿವೆ. ಯಾಕೆ ನಮ್ಮ ಮನಸ್ಸು ಒಂದೇ ಕಡೆ ಇರುವುದಿಲ್ಲ, ಯಾಕೆ ನಮಗೆ ಏಕಾಗ್ರತೆ ತುಂಬಾ ಮುಖ್ಯ ಎಂದು ಇವತ್ತು ನಾವು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಒಮ್ಮೆ ಮಹಾಶಿವಭಕ್ತರು ಗುರು ಸೋಮನಾಥರ ಆಶ್ರಮದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಧ್ಯಾನ ಸಾಧನೆ ಕಲಿಸುತ್ತಿದ್ದರು. ಒಬ್ಬ ಶಿಷ್ಯನು ಗುರುಗಳ ಬಳಿಗೆ ಬಂದು ಒಂದು ಪ್ರಶ್ನೆ ಕೇಳಲು ಅನುಮತಿ ಯಾಚಿಸಿದ. ಗುರುಗಳು ಸಹ ಒಪ್ಪಿ, ನೀ ಕೇಳು ಎಂದರು. ಶಿಷ್ಯನು ಕೇಳಿದನು, ಗುರುದೇವ, ನೀರಿನಲ್ಲಿ ನಿಂತು ತೀರದ ಕಡೆಗೆ ನೋಡುವಾಗ ನೀರು ಕೆರಳುವುದು, ಅಲೆಗಳು ಕಾಣುವುದು. ಆದರೆ ಧ್ಯಾನದಲ್ಲಿರುವಾಗ ಒಂದು ಕ್ಷಣವೂ ಅಲೆ ಇಲ್ಲದಂತೆ ಮನಸ್ಸು ನಿಶ್ಚಲವಾಗುವುದು. ಇದಕ್ಕೆ ಕಾರಣವೇನು? ನಿದ್ರೆ ಬಂದಂತೆ ಧ್ಯಾನದಲ್ಲಿ ಶಾಂತಿ ಯಾಕೆ ಬರುತ್ತದೆ? ಜ್ಞಾನ ಹೇಗೆ ದೊರೆಯುತ್ತದೆ? ಗುರು ಉತ್ತರಿಸಿದರು, ಈ ಪ್ರಶ್ನೆಗೆ ನಾಳೆ ಉದಾಹರಣೆ ನೀಡಿ ಉತ್ತರಿಸುತ್ತೇನೆ. ಮುಂದಿನ ದಿನ ಒಂದು ಶ್ರೀಮಂತನ ಮನೆಯಲ್ಲಿ ಗುರು ಶಿಷ್ಯರ ಊಟಕ್ಕೆ ಆಹ್ವಾನವಿತ್ತು. ಶ್ರೀಮಂತನ ಪತ್ನಿ ಭೋಜನಕ್ಕೆ ಹಲವು ವ್ಯವಸ್ಥೆ ಮಾಡುತ್ತಿದ್ದಳು. ಆಕೆಯ ಹತ್ತಿರ ಒಂದು ಕೆಲಸ ಮಾಡಲು ಒಬ್ಬ ಸೇವಕನನ್ನು ಕಳುಹಿಸಬೇಕೆಂದು ಶ್ರೀಮಂತನು ಕೂಗಿದ. ಆದರೆ ಅವನು ಬರಲಿಲ್ಲ. ಕೋಪಗೊಂಡ ಶ್ರೀಮಂತನು ಮತ್ತೊಬ್ಬ ಕೆಲಸಕ್ಕೆ ಇನ್ನೊಬ್ಬನನ್ನು ಕಳುಹಿಸಿದ. ಇವೆಲ್ಲ ನೋಡುತ್ತಿದ್ದ ಶ್ರೀಮಂತನ ಪತ್ನಿ ಗುರು ಶಿಷ್ಯರನ್ನು ಗೌರವದಿಂದ ಆಸನಕ್ಕೆ ಕೂರಿಸಲು ವ್ಯವಸ್ಥೆ ಮಾಡುತ್ತಿದ್ದಳು. ಅತ್ತ ಶ್ರೀಮಂತನು ಅಸಹನೆಗೊಂಡು, ಇವತ್ತು ಏನೂ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಕೋಪಗೊಂಡು ಕೂಗಿದ. ಗುರು ನಿಧಾನವಾಗಿ ಶಿಷ್ಯನತ್ತ ತಿರುಗಿ, ಇದು ನಿನ್ನ ಪ್ರಶ್ನೆಗೆ ಉದಾಹರಣೆ ಎಂದು ಹೇಳಿದರು. ಶಿಷ್ಯನು ಆಶ್ಚರ್ಯಗೊಂಡು ಕೇಳಿದನು, ಗುರುದೇವ, ಹೇಗೆ ಇದು ನನ್ನ ಪ್ರಶ್ನೆಯ ಉತ್ತರ? ಗುರು ಹೇಳಿದರು, ಮನೆಯ ಮಾಲೀಕನ ಮನಸ್ಸು ಅಶಾಂತವಾಗಿದ್ದರೆ ಮನೆಯ ಕೆಲಸಗಳು ಎಲ್ಲವೂ ಅವ್ಯವಸ್ಥೆಯಾಗುತ್ತವೆ. ಆಹಾರವು ರುಚಿಯಾಗಿರುವುದಿಲ್ಲ, ಸೇವಕರು ಸಮಯಕ್ಕೆ ಬರಲಾರೆ, ಪರಸ್ಪರ ಕಲಹ. ಮನಸ್ಸೇ ಮನೆಯ ಯಜಮಾನ. ಯಜಮಾನ ಅಶುದ್ಧ, ಅಸ್ಥಿರ, ಕೋಪದಾಯಕರಾದರೆ ಮನೆ ಅಸ್ತವ್ಯಸ್ತ. ಇದೇ ರೀತಿ ನಮ್ಮ ದೇಹ ಮನೆ ಮತ್ತು ನಮ್ಮ ಮನಸ್ಸೇ ಮನೆಗೆ ಯಜಮಾನ. ಮನಸ್ಸು ಚಂಚಲವಾಗಿದ್ದರೆ ನಮ್ಮ ಇಂದ್ರಿಯಗಳು, ಆಲೋಚನೆ, ಶಾಂತಿ, ಜ್ಞಾನ ಯಾವುದೂ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಶಿಷ್ಯನ ಪ್ರಶ್ನೆಗೆ ಇನ್ನಷ್ಟು ಗಾಢವಾದ ಉದಾಹರಣೆ ಕೊಡಲು ಗುರು ಅವರನ್ನು ಹಿಂದಿರುಗುವ ಮಾರ್ಗದಲ್ಲಿ ಒಂದು ವೃದ್ಧನ ಮನೆಯತ್ತ ಕರೆದುಕೊಂಡು ಹೋದರು. ಅಲ್ಲಿ ವೃದ್ಧನು ಮೃತ್ಯುಶಯ್ಯೆಯಲ್ಲಿ ಇದ್ದನು. ಅವನಿಗೆ ನೀಡುವ ಯಾವುದೇ ಆಹಾರಕ್ಕೆ ರುಚಿ ಇಲ್ಲ, ನೀರು ಕೂಡ ಅಮೃತದಂತೆ ಅನಿಸಿತು. ಗುರು ಶಿಷ್ಯನತ್ತ ನೋಡಿ ಹೇಳಿದರು, ಈ ವ್ಯಕ್ತಿ ಈಗ ಪ್ರಾಣ ಬಿಟ್ಟುಕೊಡುವ ಕ್ಷಣದಲ್ಲಿ ಇದ್ದಾನೆ. ಈ ಸಂದರ್ಭದಲ್ಲಿ ಅವನಿಗೆ ನೀರು ಸಾಮಾನ್ಯ ನೀರು ಅಲ್ಲ, ಅಮೃತದಂತೆ. ಏಕೆಂದರೆ ಅವನ ಮನಸ್ಸು ಎಲ್ಲ ಆಸೆಗಳನ್ನು ಬಿಟ್ಟು ಕೇವಲ ಬದುಕಿನ ತವಕದಿಂದ ತುಂಬಿದೆ. ಜೀವನದ ಕೊನೆಯ ಕ್ಷಣದಲ್ಲಿ ಆಹಾರವು, ರಸ, ರುಚಿ ಮತ್ತಾವುದಕ್ಕೂ ಮೌಲ್ಯವಿಲ್ಲ, ಏಕೆಂದರೆ ಮನಸ್ಸು ಸಂಪೂರ್ಣ ಏಕಾಗ್ರವಾಗಿದೆ. ಮನಸ್ಸಿನ ಚಂಚಲತೆ ಇಲ್ಲ, ಆಸೆ, ದ್ವೇಷಗಳಿಲ್ಲ. ಅದಕ್ಕಾಗಿ ನೀರು ಅಮೃತದಂತೆ ಕಾಣುತ್ತದೆ. ಧ್ಯಾನದಲ್ಲೂ ಇದೇ ಆಗುತ್ತದೆ. ಮನಸ್ಸು ಅಲೆಗಳಿರುವ ನೀರಿನಂತೆಯಾಗಿದ್ದರೆ ಜ್ಞಾನ ಕಾಣುವುದಿಲ್ಲ, ಆದರೆ ಮನಸ್ಸು ನಿಶ್ಚಲವಾದಾಗ ಜ್ಞಾನ ಪ್ರತ್ಯಕ್ಷವಾಗುತ್ತದೆ. ಗುರು ಮುಂದುವರಿಸಿದರು, ಶಿವಭಕ್ತರು, ಋಷಿಗಳು, ಮಹಾತ್ಮರು ಹೇಗೆ ಸ್ಥಿರ ಮನಸ್ಸಿನಿಂದ ಜ್ಞಾನವನ್ನು ಪಡೆದರು? ಏಕೆಂದರೆ ಅವರು ಧ್ಯಾನದಿಂದ ಮನಸ್ಸನ್ನು ನಿಯಂತ್ರಿಸಿದರು. ಮನಸ್ಸು ಚಂಚಲ, ಅದು ಸದಾ ಅಲುಗಾಡುತ್ತದೆ. ಆದರೆ ಧ್ಯಾನ ಅದನ್ನು ಒಂದು ಬಿಂದುವಿನಲ್ಲಿ ಕಟ್ಟಿ ಹಿಡಿಯುತ್ತದೆ. ಧ್ಯಾನವೆಂದರೆ ಕಲ್ಪನೆ ಅಲ್ಲ, ಅದು ಮನಸ್ಸನ್ನು ಒಂದು ದಿಕ್ಕಿನಲ್ಲಿ ಹಿಡಿದುಕೊಳ್ಳುವ ಅಭ್ಯಾಸ. ಕೆಲಸ ಮಾಡುವಾಗಲೂ ಧ್ಯಾನ ಅಂದರೆ ಏಕಾಗ್ರತೆ. ಇದು ಬಂದರೆ ಮನಸ್ಸು ನಮ್ಮ ಸೇವಕವಾಗುತ್ತದೆ. ಇಲ್ಲದಿದ್ದರೆ ನಮ್ಮ ಮಾಲೀಕರಾಗಿ ನಮ್ಮನ್ನು ಎಡೆಬಿಡದೆ ಕಾಡುತ್ತದೆ. ಉತ್ತಮ ಕೆಲಸ, ಉತ್ತಮ ನಡತೆ, ಶಾಂತಿ ಇವೆಲ್ಲ ಮನಸ್ಸು ಶಾಂತವಾಗಿರುವಾಗ ಮಾತ್ರ ಸಾಧ್ಯ. ಧ್ಯಾನವೇ ಅದಕ್ಕೆ ಮಾರ್ಗ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.